ಏನೇ ವೆನ್ನೆಲ್ಲ, ಈ 10 ದಿನ ಹೆಂಗೋಗ್ಯಾವೋ ಗೊತ್ತಿಲ್ಲ. 10 ದಿನ ತಿಂದಿದ್ದೋ ಇಲ್ಲೋ, ಅದು ಇದು ಎಲ್ಲ ಕಲ್ದು ಇವಾಗೆ ತಿನ್ಬಿಡಿ. ಹಂಗೆ ಹಿಂಗೆ ನೋಡಿದ್ರೆ 10 ದಿನ ಹಿಂದಿಗೆ ಬರಂಗಿಲ್ಲ. ಏಯ್ ನೀವು ಗುಡ್ತೀನಿ. ನಮ್ಗೆ ಗೊತ್ತು, ನಾ ತಿಂತೀವಿ. ನೀನು ಬಾಯ್ ಮುಚ್ಕೊಂಡು ತಿನ್ನು. ಜಾಸ್ತಿ ಮಾತಾಡಿದ್ರೆ ಹಾಂ ಹೆತ್ತಿನ. ಹೌದು, ಮಾಯಾ ಎಲ್ಲಿ? ಅವಳು ರೂಮಲ್ಲಿ ಇದ್ದಾಳೆ, ಹಸು ಆಗ್ತಾ ಇಲ್ವಂತ. ನೀವು ತಿಂತೀರಿ, ನಾನು ತಗೊಂಡು ಬರ್ತೀನಿ. ಆಯ್ತು, ಜಲ್ದಿ ಕರ್ಕೊಂಡು ಬಾ. ಹಂಗೆ ಅಲ್ಲೇ ಕುಂತ್ಕಿ ಮುಚ್ಚಟೆಕ್ಕು ಬೇಡ. ಹಾಂ ಹಾಂ, ನೀನು ತಿನ್ನುವೆ. ಮಾಯಾ ಮಾಯಾ, ಏನು ಮಾಯಾ ಡಲ್ಲು ಕುಂತ ಇದ್ದಿ? ನಡಿ ಊಟ ಮಾಡು. ಏ ಮಾಯಾ, ಏನು ಯೋಚನೆ ಮಾಡ್ತಿದ್ದಿ ಹೇಳಿ? ಆ 10 ದಿನ ಏನು ನಡೆದಂತಾನೆ ಅದು ಬಿಟ್ಟು ಬಿಡಿ ಅಂತಾನೆ ಹೇಳಿದ್ದೀನಲ್ಲ. ಹೋಗಿದ್ದ ಟೈಮ್ ಕನ್ನ ಇದ್ದ ಟೈಮ್ ಇಂಪಾರ್ಟೆಂಟೇ. ಹೇ ಲಿವ್ ಇಟ್. ನಾನು ಹೇಳೋದು ಮುಗ್ದಿರೋ 10 ದಿವಸ ಬಗ್ಗೆ ಅಲ್ಲ ಕಣೋ. ಮತ್ತೆ ಏನೇ? ಟೆಲ್ ಮಿ ವಾಟ್ ಹ್ಯಾಪನ್. ಏ ಪಿಚ್ಚಿ, ಏನಾಗಿದೆ? ಏಕಲ್ತಾ ಇದ್ದಿ? ಏನಾಗಿದೆ ಹಿಂಗೆ ನೋಡು. ಆ 10 ದಿವಸ ಹೇಗೆ ನಡೀತೋ ಗೊತ್ತಿಲ್ಲ. ಮತ್ತೆ ನಮಗೆ ಗೊತ್ತಿಲ್ದ್ರೋ ಈ 10 ದಿವಸ ನಾವಿಬ್ಬರು ಒಟ್ಟಿಗೆ ಇದ್ದೀವೋ ಬೇರೆ ಇದ್ದೀವೋ ನೆನೆಸ್ಕೊಂಡ್ರೇನೋ ಒಂಥರ ಇದೆ. ನಮಗೆ ಗೊತ್ತಿಲ್ಲ ಆ 10 ದಿನ ವಾರ್ಮೆ ಏಕೆ ಯೋಚನೆ ಮಾಡ್ತಾ ಇದ್ದಿ. ಅದು ಬಿಟ್ಟು ಬಿಡಿ. ಆ 10 ದಿನ ಏನನ ನಳ್ಳಿ, ನಾನು ನಿನ್ನ ಕೈ ಬಿಡೋದು ನಾನು ಸಾಯಿಸ್ಮ್ಯಾಗೆ. ಜಾಸ್ತಿ ಯೋಚನೆ ಮಾಡಿ ಮನಸ್ಸು ಕೆಡ್ಸ್ಕೋಬೇಡ. ನಡಿ ಊಟ ಮಾಡಮ್, ಹೊಟ್ಟೆ ಹಸ್ತೈತೆ. ಆಹಾ, ಇವ್ರನ್ನ ನೋಡ್ತಿದ್ರೆ ಲೈಲಾ ಮಜ್ನು ನೆನಪು ಬರ್ತಾ ಇದಾರೆ. ಆಮರ ಪ್ರೇಮಿಕರು. ಅವರು ಆಮನ ಪ್ರೇಮಿಕರೇ, ನೀನೇ ಮಧ್ಯದಲ್ಲಿ ದಗಾರ. ಅವನು ದಿಷ್ಟಿ ಬೊಮ್ಮೆ ಆಗಲಿ, ನೀನು ಕನ್ಫರ್ಮ್ ದಿಷ್ಟಿ ಚುಕ್ಕೆ. ಚೆನ್ನಾಗೈತೆ. ಹೇ ಹುಚ್ಚು ನನ್ನ ಮಕ್ಕಳು, ಬಾಯಿ ಮುಚ್ಕೊಂಡು ತಿನ್ನರಿ. ಹೌದೇವೆನ್ನೆಲ್ಲ, ಕಕ್ಕ ಮುಕ್ಕ ಅಂದರೆ ಗುರ್ತು ಬಂದಿದೆ. ನಾಳೆ ನೀನು ಮದುವೆ ಮಾಡ್ಕೊಂಡ್ರೆ ಏನು ಮಾಡ್ತೆ ಸ್ಪೆಷಲ್? ಅವಳು ಯಾಕೆ ಮಾಡ್ತಾಳೆ? ಅವಳ ಗಂಡನ ಜೊತೆ ಮಾಡಿಸ್ತಾಳೆ. ಕರೆಕ್ಟ್. ತಿನ್ನೋದೊಂದಲ್ಲೇ ಮಾಡೋದು ಕೂಡ ಕಲ್ತ್ಕೋಬೇಕು ಅಡಿಗೆ. ಅವಾಗೇ ಹೆಣ್ಣು ಮಗಲು ಅಂತಾರೆ. ಅವಳನ್ನ ಹೆಣ್ಣು ಮಗಲು ಅಂತಾನೆ ಯಾರು ಅನ್ಕೊಂಡಾರೆ? ಹಂಗೆ ಅನ್ಕೊಂಡ್ರೆ ಕೂಡ ಅದು ಆದಿಮಾನವನಿಗೆ ಜಂತುಗೆ ಉದಾಹರಣೆ. ಏನು ಕಣೋ, ಯಾವಾಗಲೂ ಜಗಳನ? ತಿನ್ನೋ ಟೈಮಲ್ಲಿ ಜಗಳನ? ಹಾಗೆ ಸರಿಯಾಗಿ ಕೊಡು ಲಕ್ಷ್ಮಿಯ. ಈಗ ಲಕ್ಷ್ಮಿ, ವೆನ್ನೆಲೆಗೆ ಗಡ್ಡಿ ಬೇಕಂತ ಆ ಹೊರಗೋಗಿ ಗಡ್ಡಿ ಚೆತ್ತ ಚದಾರಂ ತಂದೆ ಅವಳಿಗಿಕ್ಕು ತಿಂತಾಳೆ. ಇಬ್ಬರು ಮಿತ್ರ ಪಕ್ಷದಲ್ಲಿರಬೇಕು, ಪ್ರತಿಪಕ್ಷದಲ್ಲಿ ಇರ್ತೀವಿ. ಎಲ್ಲೇ ಅರ್ಥ ಆಗಂಗಿಲ್ಲ ನನಗೆ. ಹಾಂ, ಅಮ್ಮ ಕಳ್ಳಿ ಹುಡುಗಿ ಹೊಡೆದಲ್ಲೇ ನನ್ನ ಸಾವಡ್ತೇನೆ. ಹಾಂ ಹಾಂ, ಅಬೋಯ್ ಲೇ, ಏನಾ ಸೌಂಡು? ಅಬ್ಬೆ ಅಂಕಲ್, ಎಲ್ಲ ಇದರ್ಲಿಂತೆ ಅಂಕಲ್. ಯಾರು ಮಾಡ್ಯಾರ ಅಂದಲ್ಲೇ, ಯಾರು ಓಡ್ ಕುಟ್ಟ್ಯಾರ ಅನ್ನೋದೇ ಇಂಪಾರ್ಟೆಂಟು. ಕೊಡಬೇಕು, ಕಠಿಣವಾಗಿದ್ದ ಪನಿಷ್ಮೆಂಟ್ ಕೊಡಬೇಕಾಗಿದ್ದದೆ. ಸತ್ಯನ್ ಮಗನು. ರೂಲ್ ಇಸ್ ರೂಲ್, ರೂಲ್ ಫಾರ್ ಆಲ್. ಮತ್ತೆ ಅವಳಿಗೆ ಅಂಕಲ್ ಮುಂದೆ ನೀನು ಬಾರೋ. For more updates, like, comment, subscribe to our channel.